ಕುಡಿದ ಮತ್ತಿನಲ್ಲಿ ಗಂಡ ತನ್ನ ಹೆಂಡತಿಯ ಅರ್ಧ ತಲೆಬೋಳಿಸಿದ ಘಟನೆ ನಡೆದಿದೆ. ಗಂಡ ಬಸಪ್ಪ ದೇವರವರ ಹಾಗೂ ಹೆಂಡತಿ ಶ್ರೀದೇವಿ ನಡುವೆ ಆಗಾಗ್ಗೆ ಗಲಾಟೆ ನಡೆಯುತ್ತಲೇ ಇತ್ತು. ಗಂಡನ ನಡವಳಿಕೆಯಿಂದ ಬೇಸತ್ತಿದ್ದ ಹೆಂಡತಿ ಶ್ರೀದೇವಿ ತವರ ಮನೆ ಸೇರಿದ್ದಳು. 2 ತಿಂಗಳ ಬಳಿಕ ಸಖಿ ತಂಡದವರು ಆಪ್ತ ಸಮಾಲೋಚನೆ ನಡೆಸಿ ಶ್ರೀದೇವಿಯನ್ನು ಗಂಡನ ಮನೆಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು ಎನ್ನಲಾಗಿದೆ. ಆದರೆ ಗಂಡ ಬಸಪ್ಪ ದೇವರವರ ರಾತ್ರಿ ಮತ್ತೆ ಕುಡಿದು ಬಂದು ಹೆಂಡತಿಯೊಂದಿಗೆ ಜಗಳಕ್ಕೆ ಮುಂದಾಗಿದ್ದಾನೆ. ಅದು ವಿಕೋಪಕ್ಕೆ ತೆರಳಿ ಆಕೆಯ ಅರ್ಧ ತಲೆಬೋಳಿಸಿದ್ದಾನೆ. ಹೆಂಡತಿ ಶ್ರೀದೇವಿ ಬಾಗಲಕೋಟ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾಳೆಂದು ಸಾರ್ವಜನಿಕರಿಂದ ಮಾಹಿತಿ ತಿಳಿದು ಬಂದಿರುತ್ತದೆ. ಈ ಕುರಿತು ಗ್ರಾಮೀಣ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ. ಆಮೇಲೆ ಅವ್ರ ಮನೆಯಲ್ಲಿ ಸಖಿ ಕೇಂದ್ರಕ್ಕೆ ಹೋಗಿ ಚೇಸ್ ಮಾಡಿ ಒಳ್ಳೆ ಗಂಡ ಮನೆಗೆ ಒಪ್ಪಂದ ಮಾಡಿಸಿ ಕಳ್ಸಿದ್ದಾರ್ರಿ. ಕಳ್ಸಿಂದ 1 ತಿಂಗಳಾಯ್ತ್ರಿ. ನಾ ಹೋಗಿ 1 ತಿಂಗಳ 2 ತಿಂಗಳಾಯ್ತ. ನಾನೊಂದ್ ಸೆರೆಮನಿ ಇಟ್ಟಂಗ ಇಟ್ಬಿಟ್ಟವ್ರಿ. ಅವ್ರು ಹೋಗಿ ಕೂಡಿಸ್ಕೊಂಡ್ರು, ಬಡಿಸ್ರು, ಮಾಡಿದ್ರು, ಎಲ್ಲಾ ಮಾಡಿದ್ರು. ಅಪ್ಪ ಅಮ್ಮ ಏನಿದ್ರು ಬ್ಯಾಡ ಬಗ್ಗೆ ಏನೋ ಬಾಳ ಟೀ ಚಂದಿದ್ರು ಸಾಕು, ತಿನ್ನಾಕ್ ತಂದ್ ಹಾಕಿದ್ರು ಸಾಕು, ಯಾಕೆ ಹೋಗ್ಬೇಕು ಎದ್ ಬೇಕಂದ್ರು ಆಯ್ತಾಳಂತ ಸುಮ್ಮನೆ ಇದ್ದೇನ್ರಿ. ಆಮೇಲೆ ಒಟ್ಟು ಅನುಮಾನ ರೀ, ಗಂಡನ ತವ್ರ ಮನ್ಯಾಗ ಐತಿ, ಯಾರ್ ಜೋಡಿ ಐತಿ, ಗ್ಯಾಸ್ ಚಲೋ ಮಾಡಿದ್ದು, ಒಟ್ಟು ಸಾಯ್ಸಾಕ್ ಪ್ರಯತ್ನ ಮಾಡಿದ್ವಿ. ಲೆಟರ್ ಬರ್ಸ್ಕೊಂಡ್ರು, ಗಂಡತಿದೆ ಸರಿ ನೀನು ನಿನ್ ಜೀವಕ್ ಏನ್ರ ಮಾಡ್ಕೊಂಡೆ ಅಂತ ಇಲ್ಲಿ ಇರಾಕ ಮತ್ತೆ ಏನ್ರ ಮಾಡ್ಕೊಂಡೆ ಅಂದ್ರೆ ನಮ್ ಮ್ಯಾಲ ಬರ್ತೈತಿ, ನಮ್ ಮ್ಯಾಲ ಬರ್ಲಾರ ಲೆಟರ್ ಬರ್ಕೊಡೋಣ. ಬರ್ಕೊಡಬೇಕಾಗತ್ರಿ ಊರಿಗೆ. ಲೆಟರ್ ಬರ್ಸ್ಕೊಂಡ್ರು, ಬರ್ಸ್ಕೊಂಡ್ರೆ ಅವ್ವ ಅಪ್ಪ ಹೇಳಿದ ಅದನ್ನ ಯಾಕೆ ನಿಮ್ ಓಣ ಅಪ್ಪ ಹೇಳಿದ್ರು, ಅದನ್ನು 8 ದಿನ ಜಗಳ ಹಿಡಿದನ್ರಿ. ಅವ್ವ ಅಪ್ಪ ಹೇಳಿದ್ರಿ ಲೆಟರ್ ಬರ್ಸ್ಕೊಂಡ್ರಿ. ಈಗ ಏನೆಲ್ಲ ಮಾಡಿದಾರ ಈಗ ನೀನೇ ರೈಟ್ ಬಂದಿದ್ರಿ. ಅವ್ ಸದಪ್ಪ ನೋಡ್ರಿ ಬಂದ್ರೆ ಎಣ್ಣೆ ಹೊಡೆದು ಬಂದಿದ್ದಾರ್ರಿ. ಎಣ್ಣೆ ಹೊಡೆದ್ ಬರೋಣ ಇವ್ರ ಅವ್ವ ಅಪ್ಪ ಜಗಳದಾಗ ಹಿಂಗಿದ್ದಾರೆ. ಹಿಂಗಾಗಿ ಸುಳ್ಳಾದೆಲ್ಲ ಹೇಳಿ ಮದ್ವೆ ಮಾಡ್ಕೊಂಡಿದ್ವಿ. ನಮ್ ಕಡೆ ಆದ್ರ ತಲೆ ಬೋಳಿಸ್ತಿದ್ವಿ, ಹಂಗ ಒದ್ರಾಡಿದ್ದಾರೆ. ನಿಮ್ ಅವನಪ್ಪ ಇದ್ದಂತಲ್ಲ ನಿಮ್ ಫ್ಯಾಮಿಲಿ ನಮ್ಮ ಅವ್ವನ ತಲೆ ಬೋಳಿಸ್ತೀನಿ ಅಂದಿದ್ದೆ. ಈಗಾಗಲೇ ನಮ್ಮಲ್ಲಿ ಇರೋ ಮಾಹಿತಿ ಪ್ರಕಾರ ಒಂದು MLC ನಮಗೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಿಂದ ಏನು MLC ಬಂದಿದೆ. ಶ್ರೀದೇವಿ ದೇವರ ಅವರ ಮಹಿಳೆ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಹಲ್ಲೆ ಆಗಿದೆ. ಅವರಿಗೆ ಹೆಡ್ ಇಂಜರಿ ಸ್ವಲ್ಪ ಆ ಥರ ಆಗಿದೆ. ನಮ್ಮ ಸ್ಥಳೀಯ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಕೇಸ್ ತಗೋತೀವಿ. ಅದು ಮುಂದಿನ ದಿನ ಮುಂದಿನ ಪ್ರಕಾರ ಏನು ಕಾನೂನು ರೀತಿ ಏನು ಆ್ಯಕ್ಷನ್ ಆಗಬೇಕು ಅದನ್ನು ಕೂಡ ನಾವು ತಗೋತೀವಿ. ಇಂಜರಿ ನಮ್ಮವರು ಆಲ್ರೆಡಿ ಹೋಗಿದ್ದಾರೆ. ಯಾವ ರೀತಿ ಇಂಜರಿ ಆಗಿದೆ, ಅವರು ಯಾವ ಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಅದನ್ನು ಕೂಡ ಮಾಡ್ತೀವಿ. ಇಮಿಡಿಯೇಟ್ಲಿ ಕಂಪ್ಲೇಂಟ್ಗೆ ವೇಟ್ ಮಾಡಲ್ಲ. ನಮ್ಮ ಪ್ರಕಾರ ಆರೋಪಿ ಯಾರಿದ್ದಾರೆ ಅವರಿಗೆ ಕೂಡ ಇಮಿಡಿಯೇಟ್ಲಿ ನಾವು ಸಿಕ್ಯೂರ್ ಮಾಡ್ತೀವಿ. ಮೋಸ್ಟ್ಲಿ ಫ್ಯಾಮಿಲಿ ಮ್ಯಾಟರ್ ಇದೆ, ನೋಡೋಣ. ಅವರು ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ, ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನೋಡಿಕೊಂಡು ನಾವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಆ ರೀತಿ ಕಂಪ್ಲೇಂಟ್ ತಗೋತೀವಿ, ಕೇಸ್ ಮಾಡ್ತೀವಿ.